ಸ್ಟೋರೇಜ್ ಫುಲ್ ಬಂತ್ರಿ. ಹ್ಯಾಂಗಾಗ್ಬಿಟ್ಟು ಅದು ಕಟ್ ಆಯ್ತು ಆಟೋಮೆಟಿಕ್ಕಾಗಿ. ಇರೋ ವಿಡಿಯೋನ ಡಿಲೀಟ್ ಮಾಡಿ ಮತ್ತೀಗ ಕಂಟಿನ್ಯೂ ಮಾಡ್ಲತ್ತೀನಿ ನೋಡ್ರಿ. ಏನು ಹೇಳತ್ತಿದ್ದಪ್ಪ ಅಂತಂದ್ರೆ, ನಾವು ಹುಟ್ಟಾಗೂ ಒಬ್ಬರೇ ಹುಟ್ತೀವಿ, ಹೋಗುವಾಗಲೂ ಒಬ್ಬರೇ ಹೋಗ್ತೀವಿ. ಇರೋದು ನಮ್ಮ ಜೊತೆ ಇರೋ ಯೋಗ್ಯತೆ ಅವ್ರಿಗಿದ್ರೆ ಇರ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ. ಅದು ನಮಗೆ ಕೆಟ್ಟ ಪರಿಸ್ಥಿತಿ ಬಂತಂತ ನಾವು ಕುಗ್ಗಕ್ಕೆ ಹೋಗ್ಬಾರ್ದ್ರಿ. ಕೆಟ್ಟ ಪರಿಸ್ಥಿತಿ ನೂರಾರು ಪಾಠಗಳು ಕಲಿಸ್ತಾವ. ಎಲ್ಲಿ ಯಾವ ಶಾಲ್ಯಾಗ ಕಲಿಸಲ್ದ ಪಾಠ ಕಲಿಸ್ತಾವ. ನನ್ನ ಲೈಫಲ್ಲಿ ನಾ ಕಲ್ತಂಥ ದೊಡ್ಡ ಪಾಠ ಅಂತಂದ್ರೆ ನನಗೆ ಬಂದ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ನಮ್ಮ ಅಮ್ಮ ತೀರ್ಕೊಳ್ಳೋ ಟೈಮಲ್ಲಿ ಬಂದಿರೋ ಪರಿಸ್ಥಿತಿ, ಮತ್ತು ನಮ್ಮ ತಮ್ಮನಿಗೆ ಎಷ್ಟು ಮಾಡಿದ್ದೀನಿ ಅದು ನನಗೆ ಗೊತ್ತು. ಅಂಥ ಟೈಮಲ್ಲಿ ನಮ್ಗೆ ಯಾರೂ ಆಗಲಿಲ್ಲ, ಯಾವ ಸಂಬಂಧಿಕರು ಬರಲಿಲ್ಲ, ಏನಿಲ್ಲ. ಆದರೆ ಎಷ್ಟು ನಿಭಾಯಿಸ್ಕೊಂಡು ಎಷ್ಟು ಇದು ಮಾಡಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ಹೇಳ್ಕೊಂಡ್ರೆ ಏನೋ ಅಂತಾರಲ್ರಿ, ನಮ್ಮ ಊರವರು ನೋಡ್ತಾರೆ ವಿಡಿಯೋಗಳು, ನೋಡಲಿ. ಗೊತ್ತಿದ್ದವ್ರ ಇದು ಅಂತಾರೆ, ಗೊತ್ತಿಲ್ಲದವ್ರ ಹೀಗೆ ಕೆಟ್ಟದಾಗಿ ಮಾತಾಡೋದು ಆಡಲಿ. ಅಂಥವ್ರಿಗೂ ಅಂಥ ಮಾತಿಗೂ ಖುಷಿ ಪಡಬೇಕು. ಇವ್ರು ಅಂದಾರಲ್ಲ ಅಂತ ಮೈಂಡಲ್ಲಿ ಇಟ್ಕೋಬೇಕು, ತಿರುಗಿಸಿ ಅನ್ನಕ್ಕೆ ಹೋಗಬಾರ್ದು. ಕಾಲನೇ ಅವ್ರಿಗೆ ಉತ್ತರ ಕೊಡ್ತದಂತ. ಹಾಗಾಗಿ ಯಾರಿಗೂ ಅನ್ನಕ್ಕೆ ಹೋಗಲ್ಲ. ಇನ್ನೊಂದು ವಿಷಯ ಏನಂತಂದ್ರೆ, ಲೈಫಲ್ಲಿ ತಾಯಿ ತಂದೆ ಇದ್ರೆ ಹಿಂದೆ ಸಪೋರ್ಟ್ ಇದ್ದಂಗೆ. ಈಗ ಗಿಡಕ್ಕೆ ಬೇರಿದ್ರೇ ಮ್ಯಾಲೆ ಪಂಟೆ ಆಗಲಿ, ಎಲೆ ಹಣ್ಣು ಹೂವಾಗಲಿ ಚಲೋ ಇರ್ತಾವೆ ರೀ. ಬುಡಕ್ಕೆ ಬೇರೆ ಒಣಕೋತ ಬರ್ತಂದ್ರೆ ಮ್ಯಾಲಿಂದ ಎಲ್ಲ ಗಿಡ ತಪ್ಪಲು ಎಲ್ಲ ಉದ್ರಿ ಕೆಳಗೆ ಬಿದ್ದು ಹೋಗ್ತಾವ. ಹಂಗೆ ಹಿಂದೆ ತಾಯಿ ತಂದೆ ಇದ್ರೆ ನಮಗೆ ಮುಂದೆ ಅನ್ನೋರ ಬಾಯಿಗೆ ಬ್ಯಾಂಡೇಜ್ ಮೆತ್ಕೊಂಡಿರ್ತಾರೆ. ಅದು ಹಿಂದೆ ಸಪೋರ್ಟ್ ಇಲ್ಲ, ಆ ಗಿಡನೇ ಬಿದ್ದು ಹೋಯ್ತು ಅಂತಂದ್ರೆ ಎಲ್ಲರ ಬಾಯಿನೂ ಬೇಕಾಬಿಟ್ಟು ಅಂದ್ಬಿಡ್ತಾರೆ ನೋಡ್ರಿ. ಅವ್ರ ಮಕ್ಕಳು ಅವ್ರ ಹೊಟ್ಟೆ ಮೇಲೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇದ್ದವರು ಇಂಥ ಮಾತಾಡಲ್ಲ, ಆದರೂ ಮನುಷ್ಯತ್ವ ಇಲ್ದವರು ಆಡ್ತಾರೆ ರೀ. ಅದು ನಾ ಕೇಳಿದ್ದೀನಿ. ನಂಗೆ ಅವರು ಏನೇ ಒಂದಾದರೂ ನನಗೆ ಹೇಳೋರು 108 ಜನ ಹಾರ್ರಿ, ಹಿಂಗಂದ್ರು ಹಂಗಂದ್ರು ಅಂತ. ಅವ್ರು ಅನ್ಕೋತಾರೆ ಅಷ್ಟೇ. ಅವ್ರೇನು ಈ ಊರಿಗೆ ಬರ್ತಾರೇನೋ, ಅವ್ರೇನು ಅಂದಿದ್ದು ನಾವೇನೋ ನಮಗೆ ನಾವು ಅಂದಿದ್ದವ್ರಿಗೇನೋ ಹೋಗಿ ಗೊತ್ತಾಗ್ತದೇನೋ ಹಂಗೆ ಹಿಂಗಂತ ಎಷ್ಟೋ ಆಡ್ಕೋತಾರೆ ರೀ. ಆಡ್ಕೊಳ್ಳಿ, ನನಗದು ಏನೂ ಹೊರಗೆ ಬೀಳಂಗಿಲ್ಲ ರೀ ಫ್ರೆಂಡ್ಸ. ನಾ ದೇವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಅಂಥವ್ರ ಮುಂದೆ ನನಗೆ ಇನ್ನೆಷ್ಟು ಚಲೋ ಬದುಕಿ ಬಾಳಿ ತೋರಿಸೋವಂಥ ಶಕ್ತಿ ನನಗೆ ದೇವ್ರು ಕೊಡಲಿ. ನಾ ಅಷ್ಟೇ ಬೇಡ್ಕೊತೀನಿ ರೀ. ಏನೋ ನನ್ನ ಲೈಫಲ್ಲಿ ಏನು ನಡಿಬೇಕು, ಯಾರ್ಯಾರ ಲೈಫಲ್ಲಿ ಏನು ನಡಿಬೇಕು ಅದು ನಡೀತೈತಿ. ಅದು ನಮ್ಮ ಇದ್ರಕಿನ್ನ ಬ್ರಹ್ಮ ಲಿಖಿತ ಅಂತಾರಲ್ರಿ, ಆ ಬ್ರಹ್ಮ ಬರ್ದ ಚಟಗಿ ಬರ್ದ ಹಣೆ ಬರ ಬ್ರಹ್ಮನ ಕೈಲೇ ರೂಪ್ಸೋಕ್ಕಾಗಿಲ್ಲ. ಇನ್ನು ನಾವು ತಡಿಬೇಕಂದ್ರೆ ಆಗುತ್ತೇನು ರೀ? ನಮ್ಮ ಹಣೆ ಬರ ಚಟಗಿ ಹೆಂಗೆ ಬರ್ದಿರ್ತಾಳೋ ಹಾಗೆ ಆಗ್ತದ್ರಿ. ಅದಕ್ಕೆ ನಾ ಅಂಥವ್ರಿಗೆ ಜಾಸ್ತಿ ತಲೆ ಕೆಡ್ಸ್ಕೊಂಬಲ್ರಿ. ಯಾರು ಹೇಳ್ತಾರಲ್ಲ ಅವ್ರಿಗೆ ಕಾಲನೇ ಉತ್ತರ ಕೊಡ್ತದಂತ ಸುಮ್ಮನೆ ಆಗ್ಬಿಡೋದು ನೋಡ್ರಿ. ಇಷ್ಟೇ ರೀ ಫ್ರೆಂಡ್ಸ. ಲೈಫಲ್ಲಿ ಯಾರಿಗೂ ನಂಬಕ್ಕೆ ಹೋಗ್ಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು. ನಾವು ಚಲೋ ಇದ್ರೆ ಎಲ್ಲ, ನಾವು ಚಲೋ ಇದ್ರೇ ನಮ್ಮ ತನ ಬರೋದು ಹೋಗೋದು ಮಾಡ್ತಾರೆ. ನಾವೇ ಕೆಟ್ರೆ ಇವ್ರಿಗೆ ಕೊಡೋದು ಹತ್ತೈತಿ ತೊಗೊಳೋದು ಹತ್ತೈತಿ ಅಂತ ಇದ್ರೂ ಇಲ್ಲದೆ ಇರೋಂಗೆ ಸತ್ತೋರ ಥರ ಇರ್ತಾರೆ ರೀ. ಹಾಗೆ ಇರಲ್ರಿ ಅವರು. ಎಕ್ಸಾಂಪಲ್, ಅವರು ಇವ್ರಿಗಿನ ಸಂಬಂಧಿಕರಕ್ಕಿನ ನಮ್ಮ ಅಣ್ಣ ತಮ್ಮನೇ ನಮಗೆ ಸಪೋರ್ಟಿವ್ ಆಗಿಲ್ಲ. ನಿಜ ಹೇಳ್ಬೇಕಂತಂದ್ರೆ ನಮ್ಮ ಅಣ್ಣ ತಮ್ಮನೇ ನಮಗೆ ಇಬ್ರಿಗೂ ಅಕ್ಕ ತಂಗಿಗೆ ಸಪೋರ್ಟ್ ಇಲ್ಲ. ಏನಾರ ಒಂದು ನಮ್ಮಮ್ಮ ಹೇಳಿರೋ ಮಾತು ನನ್ನ ಹೆಜ್ಜೆಗೂ ನೆನಪು ಬರ್ತದ್ರಿ. ಈಗ ನಾ ಏನಾರ ಒಂದು ನನ್ನ ಅಣ್ಣ ತಮ್ಮರಿಗಾಗಲಿ ನಮ್ಮ ಅಕ್ಕನಿಗಾಗಲಿ ನಾ ದುಡ್ದಿರೋ ದುಡ್ಡನ್ನಾಗ ಏನಾರ ಮಾಡ್ಲತ್ತ ಅಂತಂದ್ರೆ ನಮ್ಮಮ್ಮ ಅನ್ನೋದು, ನೀ ಎಲ್ಲರಿಗೂ ಮಾಡ್ತಿ, ನಿನಗೆ ಯಾರು ಮಾಡ್ತಾರೆ, ನಿನಗೆ ಯಾರು ನೋಡ್ತಾರೆ ಅಂತ. ಅದು ಇವತ್ತು ನನಗೆ ಅನ್ವಯಿಸ್ಲತ್ತದ ರೀ, ಭಾಳ ಅನ್ವಯಿಸ್ಲತ್ತದ. ನಂಗೆ ಇವತ್ತು ಬೆಳಗ್ಗೆನೂ ನಾ ಕಣ್ಣೀರು ಹಾಕೇನಿ ರೀ ಆ ಮಾತಿಗೆ. ಅಷ್ಟು ನನಗೆ ದುಃಖ ಆಗ್ತದ್ರಿ. ಯಾಕೆ ದುಃಖ ಅಳು ಬಂತು ಅಂತಂದ್ರೆ, ನನಗೆ ಅಂತ ನನ್ನ ಬಗ್ಗೆ ಯೋಚನೆ ಮಾಡೋ ಜೀವ ಅಂದರೆ ಅದು ಒಂದೇ ಇತ್ತು ನನ್ನ ಲೈಫಲ್ಲಿ. ಅದಕ್ಕೂ ದೇವರು ಅಷ್ಟು ಬೇಗ ಕರ್ಕೊಂಡನಲ್ಲ, ಅದು ಒಂದು ಬೇಜಾರಿಂದ ನನಗೆ ಅಳು ಬಂತು ರೀ. ಇವತ್ತು ಕೆಲ್ಸದ ಮೇಲೆ ಇದ್ದಾಗೂ ಆ ಮಾತಿಗೆ ನಾನು ಹತ್ತೀನಿ ರೀ. ಇವತ್ತು ನಮ್ಮ ಅಮ್ಮನ ನೆನಪು ನನಗೆ ಹೆಜ್ಜೆಗೂ ಕ್ಷಣಕ್ಕೂ ಬರ್ತದೆ ರೀ. ನಾವು ಖುಷಿಯಾಗಿರ್ತೀವಿ ಅಂತಂದ್ರೆ ಅದು ಹೊರಗಿನವ್ರಿಗೆ ನೋಡೋಕ್ಕಷ್ಟೇ ರೀ. ಆದರೆ ನನ್ನ ಮನಸ್ಸಲ್ಲಿ ಎಷ್ಟದ ಅದು ನನಗೆ ಮಾತ್ರ ಗೊತ್ತು. ಆ ದೇವ್ರಿಗೆ, ಮ್ಯಾಲಿನ ದೇವ್ರಿಗೆ ಅಷ್ಟೇ ಗೊತ್ತು ರೀ. ಅಷ್ಟು ನನಗೆ ಇದಾಗ್ತದೆ ರೀ. ನಮ್ಮಮ್ಮ ಹೋಗಿ 3 ವರ್ಷ ಮುಗಿದು ಈಗ 4ನೇ ವರ್ಷ ಬೀಳಕ್ಕೆ ಬಂತು. ಆದರೂ ನಿನ್ನೆ ಮೊನ್ನೆ ಹೋದಾರಂದಂಗೆ, ಸತ್ತಾರಂತ ಅನ್ಸೋದೇ ಇಲ್ಲರಿ ನನಗೆ. ಊರಲ್ಲಿ ಹಾರೇನೋ ತಿರುಗಿ ಬರ್ತಾರೇನೋ ಹಿಂಗೆ ಅನ್ನಿಸ್ತದೆ ರೀ. ನಮ್ಮಮ್ಮ ಹೋದ್ಮೇಲೆ ನಾ ಲೈಫಲ್ಲಿ ಕಲ್ತಿದ್ದ ಪಾಠ ಅಂತೂ ಅಷ್ಟಿಷ್ಟ ಅಲ್ರಿ, ನಿಜ ಹೇಳ್ತೀನಿ ರೀ. ಅಷ್ಟು ನಾ ಕಲ್ತೀನಿ ನೋಡ್ರಿ, ಅಷ್ಟು ನಾ ಅನುಭವಿಸೀನಿ ರೀ. ನೋವು ಏನಂತ ನನಗೆ ಮಾತ್ರ ಗೊತ್ತು ರೀ. ಯಾವುದೇ ಒಂದು ವಿಷಯ ರೀ ಲೈಫಲ್ಲಿ ಹೆಣ್ಮಕ್ಳಿಗೆ ತಾಯಿ ಮೇನ್ ಇಂಪಾರ್ಟೆಂಟ್ ರೀ. ಗಂಡು ಮಕ್ಳೇನು ರೀ ಹೊರಗೆ ಹೋಗ್ತಾರೆ, ದುಡಿತಾರೆ, ಬರ್ತಾರೆ, ತಿಂತಾರೆ, ಮತ್ತು ಹೊರಗೆ ದೋಸ್ತರ ಜೊತೆ ತಿರುಗಾಡ್ತಾರೆ. 3 ಹೊತ್ತು ಹೆಣ್ಮಕ್ಳು ಮನೇಲಿ ಕುಂತ್ಕೊಂಡು 4 ಗೋಡೆ ಮಧ್ಯೆ ಅನುಭವಿಸೋ ನೋವು ಅಷ್ಟಿಷ್ಟು ಇರಲ್ಲ ರೀ.
ಹೆಣ್ಮಕ್ಳ ಜನ್ಮಕ್ಕೆ ಜೀವನಕ್ಕೆ ಅಪ್ಪ ಅಪ್ಪ ಇಲ್ದಾದ್ರೂ ಒಂದು ಟೈಮ್ ನಡೀತದೆ ರೀ. ಅದ್ರ ತಾಯಿ ಅಂತೂ ಇರಲೇಬೇಕು ನೋಡ್ರಿ. ತಾಯಿ ಇಲ್ಲ ಅಂತಂದ್ರೆ ಜೀವನದಾಗ ಏನಿಲ್ಲ ನೋಡ್ರಿ, ಎಲ್ಲ ಶೂನ್ಯ ಅಂತ ಅನ್ನಿಸ್ತದೆ ರೀ. ನೀವು ಅನ್ಕೋತಿರ್ಬೇಕು ರೀ ಏನು ಇಷ್ಟು ಖುಷಿಯಾಗಿ ಹೇಳತ್ತಳ ಅಂತ. ಆದರೆ ನನ್ನ ಮನಸ್ಸಲ್ಲಿ ಎಷ್ಟು ನೋವು, ಎಷ್ಟು ದುಃಖ, ಎಷ್ಟು ನಮ್ಮ ಅಮ್ಮನ ನೆನೆಸಿ ನಾ ಅಳ್ತೀನಂತ ನನಗೆ ಮಾತ್ರ ಗೊತ್ತು ರೀ. ಅವಳ ಜೊತೆ ಕಳೆದ ದಿನಗಳು ಮತ್ತು ಅವಳ ಜೊತೆ ಆಡಿದ ಮಾತುಗಳು, ಆಕಿನ ಜೊತೆ ಕುಂತು ತಿಂದದ್ದು ಕೈ ತುತ್ತು, ಇದೆಲ್ಲ ನಂಗೆ ಭಾಳ ನೆನಪು ಬರ್ತದೆ ರೀ, ನಿಜ ಹೇಳ್ತೀನಿ. ನಮ್ಮಮ್ಮ ನನ್ನ ಲೈಫಲ್ಲಿ ನಂಗೆ ಇನ್ನೂ ನಮ್ಮಮ್ಮ ಇರಬೇಕಿತ್ತು ರೀ. ನಮ್ಮಮ್ಮ ಇರೋಷ್ಟು ದಿನ ನನ್ನ ಆಯಸ್ಸು ಇರಬೇಕಿತ್ತು. ಅಷ್ಟು ಬೇಗ ದೇವ್ರು ಕರ್ಕೊಂಡ್ರಿ, ಸಹಿಸ್ಲಕ್ಕಾಗಿಲ್ಲೋ ಅಥವಾ ನೋಡ್ಲಿಕ್ಕಾಗಿಲ್ಲೋ ದೇವ್ರಿಗೆ ಅಷ್ಟು ಬೇಗ ಕರ್ಕೊಂಡು ನೋಡ್ರಿ. ಎಲ್ಲೇ ಇದ್ದರೂ ನಮ್ಮಮ್ಮ ನನ್ನ ಆತ್ಮದಾಗಳ, ನನ್ನ ಅಂತರಾತ್ಮದಾಗಳ, ನನ್ನ ಜೊತೆ ಇರ್ತಾಳೆ, ನನಗೆ ಕಾಣಲ್ಲ, ನಮ್ಮ ಕಣ್ಣಿಗಷ್ಟೇ ಅಂತ ನಾನು ಅನ್ಕೋತೀನಿ ನೋಡ್ರಿ. ನನ್ನ ಭಾವನೆ ಇಷ್ಟೇ ನೋಡ್ರಿ. ಎಲ್ಲೇ ಇದ್ದರೂ ಚಲೋ ಇರಲಿ, ಅವರು ನಮಗೆ ನೋಡ್ತಾ ಇರಲಿ, ಮತ್ತು ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡ್ರಿ ದೇವ್ರಿಗೆ. ಎಲ್ಲೇ ಇದ್ದರೂ ನಮ್ಮಮ್ಮ ನನ್ನ ಜೊತೆ ಇರ್ತಾಳೆ ರೀ. ಇದೊಂದು ಮಾತಂತರೂ ನಂಗೆ ಗ್ಯಾರಂಟಿ ಗೊತ್ತು ರೀ. ಇದ್ದಾಗಲೂ ನನ್ನ ಜೊತೆ ಇದ್ದಳು, ನನಗೆ ಎಂಥ ಕಷ್ಟ ಬಂದರೂ ನನ್ನ ಜೊತೆ ಇದ್ದಳು. ಈಗ ಹೋಗ್ಯಾಳಂತಂದ್ರೂ ನನಗೆ ಬಿಟ್ಟು ಹೋಗಿಲ್ಲ ರೀ. ನನ್ನ ಒಳಗಾಳ, ನನ್ನ ಜೊತೆ ಆಳ ಅಷ್ಟೇ ರೀ ನೋಡ್ರಿ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಂಗಿಲ್ಲ ರೀ. ಆದ್ರೆ ಅದು ಒಂದು ನೋವು, ನಮ್ಮ ಎದುರಿಗೆ ಇಲ್ಲಲ್ಲ ಅಂತ ಅದು ಒಂದು ನೋವು ನೋಡ್ರಿ. ಅಷ್ಟು ಬೇಗ ಅಂಥ ಸಾವು ಬರಬಾರ್ದಿತ್ತು. ನಮ್ಮಮ್ಮ ಏನು ವಯಸ್ಸಾಗಿದ್ದಿಲ್ಲ, ಮುದುಕಾಗಿದ್ದಾಳಪ್ಪ ಹೋಗಲಿ ಬಿಡು ಅನ್ನೋ ಹಂಗೆ ಇರಲಿಲ್ಲ. ಅರ್ಧ ಆಯಸ್ಸು ಕಳೆದಿರಲಿಲ್ಲ ನಮ್ಮಮ್ಮನಿಗೆ ಆ ದೇವರು. ಅಷ್ಟು ಬೇಗ ಆಯಸ್ಸು ಮುಗಿಸ್ಬಿಟ್ಟ. ಭಾಳ ಬೇಜಾರು ಅನಿಸ್ತದೆ ರೀ. ಯಾರನ ಅಮ್ಮ ಹಿಂಗೆ, ನಮ್ಮವ್ವ ಹಂಗೆ, ನಮ್ಮ ತಾಯಿ ಹಿಂಗೆ, ನಮ್ಮ ತಂದೆ ಹಿಂಗೆ ಅಂತ ಹೇಳುವಾಗ ನಮ್ಗೆ ಆ ಪದನೇ ಮುಳುಗಿಸ್ಬಿಟ್ರಲ್ಲ ನಮ್ಮ ಅಪ್ಪ ಅಮ್ಮ ಅಂತ ಅನ್ನಿಸ್ತದೆ ನೋಡ್ರಿ ನಮ್ಗೆ. ಅವರು ಇದ್ರೆ ನಾವು ಅಪ್ಪ ಅಮ್ಮ ಅಂತ ಕರಿತಿದ್ವಿ. ನಾವು ಒಂದು 4 ದಿನ ಹೋಗಿರ್ತಿದ್ದೇವೆ. ಈಗ ಯಾರಿಗೆ ಕರಿಬೇಕು, ಯಾರಿಗೆ ನಾವು ಅಮ್ಮ ಅಪ್ಪ ಅನ್ನೋ ಪದನೇ ಮುಳುಗೋಯ್ತಂತ ನಂಗೆ ಅನ್ನಿಸ್ತದೆ ರೀ. ಅವ್ರ ಫೋಟೋ ನೋಡ್ಬೋದು ರೀ ನೀವು. ನೋಡ್ರಿ ಅವ್ರ ಫೋಟೋ ಇಲ್ಲಿ ಹಾಕಿ ಪೂಜೆ ಮಾಡ್ತೀನಿ ರೀ ನಾನು. ಆ ಫೋಟೋದಲ್ಲಿ ಅವರು ನಗು ನೋಡಿದ್ರೆ ನಂಗೆ ಅನ್ನಿಸ್ತೈತಿ ಲೈಫಲ್ಲಿ ನಿಜವಾಗ್ಲೂ ಇದ್ದಾಗಿನ ಖುಷಿಕಿನ ಆ ಫೋಟೋದಲ್ಲಿ ಹಾರಂತ ನನಗೆ ಅನ್ನಿಸ್ತದೆ ನೋಡ್ರಿ. ಇರತನ ನಮ್ಮಮ್ಮನಿಗೆ ನೆಮ್ಮದಿ ಅನ್ನೋದು ಇರಲಿಲ್ಲ ರೀ. ನಿಜ ಹೇಳ್ತೀನಿ, ಹುಟ್ಟಿದಾಗಿನಿಂದ ಸಾಯೋ ಗಂಟ ನಮ್ಮಮ್ಮ ಕತ್ತಿ ದುಡ್ದಂಗೆ ದುಡ್ತದೆ ನೋಡ್ರಿ. ನಮ್ಮ ಲೈಫ್ ಕಟ್ಕೊಟ್ಟು, ನಮ್ಮ ಅಪ್ಪ ಒಂದು ಟೈಮಲ್ಲಿ ಕೆಲಸ ಮಾಡಿಲ್ಲ ಅಂತಂದರೂ ನಮ್ಮಮ್ಮ ತುಂಬ ಕಷ್ಟಪಟ್ಟಳು ರೀ. ಹೇಳಕ್ಕೆ ಪದ ಸಾಕಾಗಂಗಿಲ್ಲ. ನಮ್ಮಪ್ಪನ ಮನೆಗೆ ಬಂದು ನಮ್ಮಮ್ಮ ಒಂದು ದಿವಸ ಕುಂತು ಉಂಡಿದ್ದಲ್ಲ. ಇವತ್ತು ಹಬ್ಬ ಅದ, ಇವತ್ತೊಂದು ದಿವ್ಸ ಮನೆಗಿರು ಅಂತಂದ್ರೆ, ಇವತ್ತು ಒಂದು ದಿವಸ ಹೋದ್ರೆ 100 ರೂಪಾಯಿ ಬರ್ತೈತಿ, ಮನೆಗೆ ಕುಂತ್ರ ಏನು ಬರ್ತೈತಿ ಅಂತ ನಮ್ಮಮ್ಮ ಈ ಮಾತು ಅನ್ನೋದ್ರಿ ನಂಗೆ. ಆದ್ರೆ ಇವಾಗ ಎಷ್ಟು ನೆಮ್ಮದಿಯಾಗಿ ಕುಂತಾರೆ ನೋಡ್ರಿ. ಅದಕ್ಕೆ ಅನ್ನಿಸ್ತೈತ್ರಿ, ಆ ದೇವ್ರ ಮೇಲಾರ ಅವ್ರಿಗೆ ಇಲ್ಲಿ ನೆಮ್ಮದಿ ಇಲ್ಲ ಅಂತ ಮೇಲೆ ಕರ್ಕೊಂಡನೇನೋ ಅಂತ ನನಗೆ ಅನ್ನಿಸ್ತದೆ ರೀ. ಅಲ್ಲಾರ ನೆಮ್ಮದಿಯಾಗಿರಲಿ ಅಂತ ನಾ ಹಾರೈಸ್ತೀನಿ ರೀ. ನಾ ಕಡೆ ಟೈಮಲ್ಲಿ ಮಣ್ಣು ಹಾಕೋ ಟೈಮಲ್ಲೂ ನಾ ಅಂದಿದ್ದ ಮಾತಿದೆ ನಮ್ಮಮ್ಮನಿಗೆ, ಎಲ್ಲಾರ ನೀನು ಸುಖ ಪಡಲಿಲ್ಲ, ಈ ಭೂಮಿಗೆ ಬಂದ್ರೆ ಸುಖ ಪಡಲಿಲ್ಲ, ಯಾರ ಸುಖ ನೀವು ಉಳ್ಳಿಲ್ಲ, ಮೇಲಾರ ನೀ ಸುಖದಾಗಿರು, ಚಲೋ ಇರು ಅಂತ ನನ್ನ ಕೈಯಾರೆ ನಾ ಇಡೀ ಮಣ್ಣು ಹಾಕಿ ನೋಡ್ರಿ. ಅಷ್ಟೇ ರೀ. ನೆನಪು ನನಗೆ ಬಂದ್ರೆ ನಿಜ ಹೇಳ್ತೇನೆ ರೀ, ರಾತ್ರಿ ನಿದ್ದೆ ಬರೋಂಗಿಲ್ಲ, ಅಷ್ಟು ನೆನಪು ಬರ್ತದೆ ರೀ. ಮೊನ್ನೆ ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ಹಾಕಿದ್ದು ಅದೇ. ಅಷ್ಟು ರಾತ್ರಿ ಎಷ್ಟು ರೀ, 12 ಗಂಟೆಗೆ ಆ ವಿಡಿಯೋ ಹಾಕೀನಿ ರೀ ನಾನು. ಮಲ್ಕೊಂಡ ಒಟ್ಟು ನಿದ್ದೆನೇ ಬರ್ಲತ್ತಿರಲಿಲ್ಲ. ಹಾಗಾಗ್ಬಿಟ್ಟು ಕುಂತ ಇಲ್ಲಿ ನಿದ್ದೆ ಬಂದರೆ ಎಲ್ಲ ಮರೆಸ್ತದೆ ರೀ, ನಿದ್ದೆ ಬಂದಿಲ್ಲ ಅಂದ್ರೆ ಎಲ್ಲ ನೆನಪಿಸ್ತದಂತ ನಿಜ ರೀ. ಕುಂತ್ರ ನಮ್ಮ ಅಪ್ಪ ಅಮ್ಮನ ನೆನಪು ಅಷ್ಟಿಷ್ಟು ಕಾಡಂಗಿಲ್ಲ ರೀ. ನನಗೆ ನಿದ್ದೆ ಬಂದಿಲ್ಲ ಅಂತಂದ್ರೆ ಅಷ್ಟು ಕಾಡ್ತದ. ರಾತ್ರಿ 12 ಗಂಟೆಗೆ ನಾ ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ವಿಡಿಯೋ ಹಾಕಿರೋದು ನೀವು ನೋಡಿರೋ ಬಿಟ್ಟಿರೋ, ನೋಡಿದವರು ಗೊತ್ತಾಗುತ್ತಾ.
12 ಗಂಟೆಗೆ ನಾನು ಆ ವಿಡಿಯೋ ಮಾಡಿದ್ರಿ. 12 ಗಂಟೆಗೆ ಎದ್ದು ಬಿಟ್ಟು ವಿಡಿಯೋ ಮಾಡಿರೋದು. ಅಷ್ಟು ನನಗೆ ನೆನಪು ಬರ್ತಾರೆ ನೋಡ್ರಿ. ಸತ್ತಾರ ಅವ್ರು ಸತ್ತಾರಂತ ನಾ ಅನ್ನಂಗೆ ಇಲ್ರಿ. ಸತ್ತಾರ ಹೋಗ್ಯಾರ ಅಂತಂದ್ರೆ ಅವ್ರು ನಮ್ಮಿಂದ ಶಾಶ್ವತವಾಗಿ ಹೋಗ್ಬಿಡ್ತಾರೆ ರೀ. ಹೋಗಿಲ್ಲ ನಮ್ಮ ಒಳಗೆ ಹಾರ ಅಂತಂದ್ರೆ ಸದಾ ನಮ್ಮ ಜೊತೆ ಇರ್ತಾರೆ. ಇಷ್ಟ ಆಗಿದ್ರಿ ಇವತ್ತಿನ ವಿಡಿಯೋ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ನಿಮ್ಮ ಒಂದು ಸಪೋರ್ಟ್ ನಮಗೆ ಭಾಳ ಮುಖ್ಯ ಅಂತ ಕೇಳ್ಕೊತೀನಿ ರೀ. ನಿಮ್ಮ ಸಪೋರ್ಟ್ ಇಲ್ರಿ. ಬಾಯ್ ರೀ ಫ್ರೆಂಡ್ಸ, ಮತ್ತೆ ಸಿಗ್ತೀನಿ ರೀ ಮುಂದಿನ ಲಾಗೊಳಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ. ಈ ವಿಡಿಯೋ ಯಾಕೆ ಮಾಡಿದ್ದಪ್ಪ ಅಂತಂದ್ರೆ ನಾ ಅನುಭವಿಸಿರೋ ನೋವು ನೀವು ಅನುಭವಿಸ್ಬಾರ್ದು, ಜೀವನದಲ್ಲಿ ಹೆಂಗಿರಬೇಕು ಅನ್ನೋ ಕಾರಣಕ್ಕೆ ನಾ ಮಾಡೀನಿ ರೀ. ನನ್ನ ಒಂದು ಮನಸ್ಸಿನ ಮಾತು ನಿಮ್ಮ ಮುಂದೆ ಹೇಳ್ಕೊಳೀನಿ ರೀ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಬಾಯ್ ಫ್ರೆಂಡ್ಸ, ಮತ್ತೆ ಸಿಗ್ತೀನಿ ರೀ ಮುಂದಿನ ಲಾಗೊಳಗೆ. ಅಲ್ಲಿವರೆಗೂ ಎಲ್ಲರೂ ಬಾಯ್. ಆರಾಮಾಗಿರಿ, ನಗ್ತಾ ಇರಿ, ಖುಷಿಯಾಗಿರಿ, ಸುಖವಾಗಿರಿ. ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಚಲೋ ಇಡ್ಲಿ ಅಂತ ಕೇಳ್ಕೊತೀನಿ ರೀ. ಬಾಯ್ ಫ್ರೆಂಡ್ಸ.